ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಈ ಮನೆಗೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಭೂಮಿನ ಸತ್ಯನನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಬಟ್ ನನಗೆ ಇಲ್ಲಪ್ಪ, ನನ್ನ ಕ್ಲೈಂಟ್ ಮೀಟಿಂಗ್ ಇದೆ, ನಾನು ಕರ್ಕೊಂಡು ಹೋಗೋದಿಲ್ಲ, ನೀನೇ ಬೇಕಾದರೆ ನೀನು ಹೆಂಡತಿನ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಏನಪ್ಪ ಮಾಡೋದೀಗ, ಈ ಸತ್ಯನ ಬೇರೆ ಹೇಳ್ದೆ ಹಿಂಗೆ ಕೈ ಕೊಟ್ಬಿಟ್ನಲ್ಲ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಭೂಮಿ ಕೂಡ, ಸತ್ಯನ ಫೋನಲ್ಲಿ ಮಾತಾಡಿದ್ದಾಯ್ತಾ, ಬನ್ನಿ ಹೋಗೋಣ ಮನೆಗೆ ಅಂತ ಹೇಳ್ತಾಳೆ. ಅದು ಭೂಮಿ ಮನೆಗೆ ಅದು ನನಗೆ ಒಬ್ಬರು ಕ್ಲೈಂಟ್ ಫೋನ್ ಮಾಡಿದ್ರು, ಅರ್ಜೆಂಟಾಗಿ ಅವ್ರನ್ನ ಮೀಟ್ ಮಾಡಬೇಕಿತ್ತು ಭೂಮಿ ನಾನು ಅಂತ ಹೇಳ್ತಾರೆ. ಓ ಹೌದು ಸದಣ, ಹಾಗಾದರೆ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸರಿ ಸರಿ, ನೀವು ಹೊರಡಿ, ನಾನು ಹೋಗ್ತೀನಿ ಅಂತ ಹೇಳಿದ ತಕ್ಷಣ, ಭೂಮಿ ಏನು ಹೇಳ್ತಿದ್ದೀಯ ನೀನು ಒಬ್ಬಳೇನಾ ಅಂತ ಹೇಳ್ತಾರೆ ಲಕ್ಷ್ಮಿ ಅಕ್ಕ. ಮತ್ತೆ ಇನ್ನೇನು ಮಾಡಲಿ ಲಕ್ಷ್ಮಿ ಅಕ್ಕ ಅಂದಾಗ, ಅಲ್ಲ ಆಗ್ಲಿಕ್ಕೆ ಇದ್ರೆ ನಾನು ಮನೆಗೆ ಬರ್ತೀನಿ ಅಂತ ಹೇಳಿದೆ ಅಂದಾಗ, ಭೂಮಿ ನಿನ್ನ ಪ್ರಾಣ ಅಪಾಯದಲ್ಲಿದೆ, ನೀನು ಒಬ್ಬಳೇ ಹೋಗೋದು ಬೇಡ ಅಂತ ಹೇಳ್ತಾರೆ. ಮತ್ತು ಇನ್ನೇನು ಮಾಡೋದು ಸತಣ ಅಂತ ಕೇಳಿದ ತಕ್ಷಣ, ಇನ್ನೇನು ಮಾಡೋದು ಅಂತಂದರೆ, ನಾನೊಬ್ಬ ನನ್ನ ನಂಬಿಕಸ್ಥ ಸ್ನೇಹಿತ ಇದ್ದಾನೆ, ಅವನು ಒಂದು 2 ನಿಮಿಷದಲ್ಲಿ ಬರ್ತಾನೆ, ಸೊ ನೀವು ಅವನ ಜೊತೆ ಹೋಗ್ಬೋದು ಅಂತ ಹೇಳಿದಾಗ, ಪಕ್ಕನಾ ಅಂತ ಹೇಳ್ತಾಳೆ. ಹ್ಞೂ ಪಕ್ಕ ಅಂತ ಹೇಳಿದ ತಕ್ಷಣ, ಸರಿ ಸತಣ ಆಯಿತು ಅಂತ ಒಪ್ಕೋತಾಳೆ. ಈ ಕಡೆ ಸತ್ಯನವರು ಒಂದು ಕಡೆ ಹೋಗಿ ಆಡ್ಕೊಳ್ತಾರೆ. ಇನ್ನು ಅಜಿತ್ ಇದನ್ನು ಯೋಚನೆ ಮಾಡ್ತಾ ಇರ್ತಾನೆ, ಏನಪ್ಪ ಇದು ಸತ್ಯನ ಹಿಂಗೆ ಮಾಡ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು. ಈ ಕಡೆ ಸಂಗೀತ ನೋಡಿದ್ರೆ ಏನಂತಂದರೆ, ಅಲ್ಲ ಇನ್ನೂ ಭೂಮಿ ಅಜಿತ್ ಬರಲಿಲ್ವಲ್ಲ, ಯಾವಾಗ ಬರ್ತಾರೆ, ಒಂದು ಫೋನ್ ಆದರೂ ಮಾಡಿಬಿಡೋಣ, ಭೂಮಿ ಮತ್ತು ಅಜಿತ್ ಬಂದಮೇಲೆ ನನ್ನ ಸೊಸೆಗೆ ಬಿಸಿ ಬಿಸಿ ಬಜ್ಜಿ ಮಾಡಿಕೊಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಹಿಟ್ಟೆಲ್ಲ ಕಲಿಸ್ಕೊಂಡು ಪಾಪ ಸೊಸಿ ಬರುವಿಕೆಗಾಗಿ ಕಾಯ್ತಾ ಕೂತಿರ್ತಾರೆ ಸಂಗೀತಮ್ಮನವರು. ಅಜಿತ್ಗೆ ಫೋನ್ ಮಾಡೇ ಬಿಡ್ತಾಳೆ. ಅಜಿತ, ಅಯ್ಯೋ ಅಮ್ಮ ಬೇರೆ ಕಾಲ್ ಮಾಡ್ತಿದ್ದಾರೆ, ಏನಪ್ಪ ಆಯಿತು ಅಂತ ಹೇಳ್ಬಿಟ್ಟು, ಅಮ್ಮ ಏನಾಯಿತು, ಹುಷಾರಿದ್ದೀರ ತಾನೆ, ತಲೆ ಸುತ್ತಿಲ್ಲ ತಾನೆ, ಹಾಗೆ ಹೀಗೆ ಅಂತ ಅಮ್ಮನ ಆರೋಗ್ಯವನ್ನು ತುಂಬ ಚೆನ್ನಾಗಿ ವಿಚಾರಿಸ್ಕೊಳ್ತಾರೆ ನಮ್ಮ ಅಜಿತ್ ಅವರು. ಅಯ್ಯೋ ಅಜಿತ, ನನಗೇನೂ ಆಗಿಲ್ಲ ಕಣೋ, ನೀವೆಲ್ಲಿದ್ದೀರಾ, ಆಸ್ಪತ್ರೆಯಲ್ಲಿದ್ದಾಗ ಭೂಮಿ ಕೈ ಅಡಿಗೆ ತಿಂದ್ಬಿಟ್ಟು ನಾನಂತೂ ಫುಲ್ ಆರಾಮಾಗ್ಬಿಟ್ಟಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಕಣೋ. ಈಗ ನೀವೆಲ್ಲಿದ್ದೀರಾ ಹೇಳಿ, ನನ್ನ ಸೊಸೆ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾಳೆ, ಅದಕ್ಕೆ ನನ್ನ ಸೊಸೆ ಬಂದ ತಕ್ಷಣ ಅವಳಿಗೆ ನಾನು ಬಿಸಿ ಬಿಸಿ ಬಜ್ಜಿ ಮಾಡಿಕೊಡ್ಬೇಕು ನನ್ನ ಕೈಯಾರ, ಅದಕ್ಕೆ ಎಲ್ಲಿದೆಯಾ ಕಣೋ, ಬೇಗ ಭೂಮಿನ ಮನೆ ಕರ್ಕೊಂಡು ಬಾರೋ ಅಂದ ತಕ್ಷಣ, ಆಯ್ತಮ್ಮ ನೀನು ಹುಷಾರಿದೆಯಾ ತಾನೆ, ಇಲ್ಲಾಂದರೆ ನಾನು ಅಚ್ಚಿಗಡೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತೀನಿ ಅಂದಾಗ, ಅಯ್ಯೋ ನಾನು ಹುಷಾರಿದ್ದೀನಿ ಕಣೋ ಅಂತ ಹೇಳ್ಬಿಟ್ಟು ಬೈತಾರೆ. ಸರಿ ಅಮ್ಮ ಆಯಿತು ಅಂದ ತಕ್ಷಣ, ಏನಪ್ಪ ಮಾಡೋದೀಗ ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಅಜಿತ್ ಅವರು. ಅಮ್ಮ ಬೇರೆ ಮನೆಗೆ ಕರ್ಕೊಂಡು ಬಾ ಅಂತ ಹೇಳಿದಾಳೆ, ನಾನೇ ಹೋಗಿ ಡೌರಾಣಿನ ಬಿಟ್ಟು ಬಂದುಬಿಟ್ಟಿದ್ದೀನಿ, ಈ ಹೋಗಿ ಕರೆದ್ರೆ ಅವಳು ಮತ್ತೆ ಏನಂತಂದರೆ ಪೂರಾ ಮೇಲೋಗಿ ಕೂತ್ಕೊಂಡ್ಬಿಡ್ತಾಳೆ, ಏನಪ್ಪ ಮಾಡೋದು, ಆದರೂ ಅನಿವಾರ್ಯ ಹೋಗಲೇಬೇಕಲ್ಲ ಅಂತ ಹೇಳಿ ಹೋಗೋಕ್ಕೆ ಶುರು ಮಾಡ್ತಾರೆ. ಈ ಕಡೆ ಲಕ್ಷ್ಮಿ ಕೇಳ್ತಾಳೆ, ಅಲ್ಲ ಭೂಮಿ, ಆಗಲೇ ನೋಡಿದ್ರೆ ನಮ್ಮ ಮನೆಗೆ ಬರ್ತೀನಿ ಅಂದೆ, ಈಗ ನೋಡಿದ್ರೆ ಬೇಡ ಅಂತೀಯಲ್ಲ, ಅಲ್ಲ ಭೂಮಿ 1 ತಿಂಗಳಿಗೆ ಅಂತ ಇದ್ದಿರೋದು, ಮೊದಲಿನ ಥರ ಸಾಹೇಬ್ರಿಗೆ ನಿನ್ನ ಮೇಲೆ ಪ್ರೀತಿಯೂ ಇಲ್ಲ ಏನೂ ಇಲ್ಲ, ಆದರೂ ನೀನು ಅದೇ ಮನೆಗೆ ಹೋಗಬೇಕು ಅಂತ ಹೇಳ್ತಿದೆಯಲ್ಲ ಭೂಮಿ, ಏನು ಹೇಳಿ ನನಗೆ ಅಂದಾಗ, ಲಕ್ಷ್ಮಕ್ಕ, ಇದು ನಾನೇ ಆಯ್ಕೆ ಮಾಡ್ಕೊಂಡಿರೋ ಜೀವನ, ಏನಂತಂದರೆ ನನಗೋಸ್ಕರ ತಾಯಿ ಸ್ಥಾನದಲ್ಲಿರೋ ನಮ್ಮ ಅತ್ತೆ ಕಾಯ್ತಿರ್ತಾಳೆ, ಶಾರದಮ್ಮ ನಾನು ಹೋಗಿಲ್ಲ ಅಂದರೆ ಊಟನೇ ಮಾಡೋದಿಲ್ಲ, ಅವರ ಮಗಳನ್ನು ನನ್ನ ರೂಪದಲ್ಲಿ ನೋಡ್ತಿದ್ದಾರೆ ದೊಡ್ಡ ಸಾಹೇಬರು, ಮೈದು ನನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ, ನನ್ನ ಮೈದುಗೋಸ್ಕರ, ನನ್ನ ಮಾವನಿಗೋಸ್ಕರ, ಅಜ್ಜಿಗೋಸ್ಕರ, ಇವ್ರಿಗೋಸ್ಕರನಾದರೂ ಆ ಮನೆಗೆ ನಾನು ಹೋಗಲೇಬೇಕಲ್ಲ ಅಕ್ಕ ಅಂದಾಗ, ಎಷ್ಟು ದಿನ ಹೋಗ್ತೀಯ ಭೂಮಿ, ಇನ್ನು 1 ತಿಂಗಳ ಮಾತ್ರ ತಾನೇ ಅಂದಾಗ, ಆ 1 ತಿಂಗಳ ಆದಮೇಲೆ ನಿನ್ನ ಸತ್ಯ ಹೇಳ್ಬಿಡ್ತೀಯಾ ಅಂದ ತಕ್ಷಣ, ನೋಡ್ತೀನಿ ಲಕ್ಷ್ಮಿ ಅಕ್ಕ, ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾಳೆ. ಒಂದು ವೇಳೆ ಹೇಳೋಕ್ಕಾಗಲಿಲ್ಲ ಅಂದರೆ ಅಂತ ಹೇಳ್ತಾಳೆ, ಹೇಗೂ ಕಾನ್ಸ್ಟೇಬಲ್ಗೆ ಪ್ರಿಪೇರ್ ಆಗ್ತಿದ್ದೀನಲ್ಲಕ್ಕ, ಕಾನ್ಸ್ಟೇಬಲ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಆ ಮನೆಯಿಂದ ಆಚೆ ಬರ್ತೀನಿ ಅಷ್ಟೇ ಅಂತ ಹೇಳ್ತಾಳೆ. ಆದರೂ ಭೂಮಿ ಏನು ಮಾಡೋದು, ನೀ ಹಿಂಗೆ ಹೇಳ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಬೇಜಾರಾಗ್ತಿರ್ತಾಳೆ. ಆಗ ಸತ್ಯ, ಈ ಹುಡುಗಿ ಮನಸ್ಸು ಇಷ್ಟು ಒಳ್ಳೆದು, ಮನೆಯವ್ರ ಬಗ್ಗೆ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡಿದ್ದಾಳೆ, ಆದರೆ ಅಜಿತ್ನಿಗೆ ಅರ್ಥ ಆಗ್ತಿಲ್ವಲ್ಲಪ್ಪ, ಏನಪ್ಪ ಮಾಡಲಿ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಾಗಲೇ ಅಜಿತ್ ಸಾಹೇಬರು ಬಂದು ನಿಂತ್ಕೋತಾರೆ, ಭೂಮಿ ಟೇಬಲ್ ಮೇಲೆ ಕೂತ್ಕೊಂಡಿರ್ತಾಳೆ. ಸೊ ನಾನು ಬಂದು ಇಷ್ಟೊತ್ತಾಯಿತು, ಮನೆಗೆ ಬರ್ಬೋದು ಅಂದ ತಕ್ಷಣ, ನಿಮ್ಮ ಗಡಿ ಮೇಲೆ ನಾನು ಯಾಕೆ ಬರಬೇಕು, ನಾನು ಬರೋದಿಲ್ಲ ಅಂತ ಹೇಳ್ತಾಳೆ. ಎಷ್ಟು ಕೊಬ್ಬು, ಒಂದ್ಸಲಿ ಕರಿತಾ ಇದ್ದೀನಿ ಬಾ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಜಗಳ ಸ್ಟಾರ್ಟ್ ಆಗೇ ಬಿಡುತ್ತೆ ಅಲ್ಲಿ, ನೀನಾ ಅನ್ನೋಕ್ಕೆ ಸತ್ಯಣ್ಣವರು ಎಂಟ್ರಿ ಕೂಡ ಆಗುತ್ತೆ. ಸತ್ಯಣ್ಣ, ಕ್ಲೈಂಟ್ ಅಂತ ಹೇಳಿದ್ರಿ, ಮತ್ತೆ ನೋಡಿದ್ರೆ ಇಲ್ಲೇ ಇದ್ದೀರಾ, ಗಾಡಿ ಕೆಟ್ಟೋಯ್ತು ಅಂತ ಹೇಳಿದ್ರಿ, ಅಲ್ಲ ಏನು ಸತ್ಯಣ್ಣ ಇದು ಅಂದಾಗ, ಸತ್ಯಣ್ಣ ಇವ್ರಿಗೆಲ್ಲ ವರದಿ ಒಪ್ಪಿಸ್ಬೇಕಾ ನೀವೇನು ಹೇಳ್ಬೇಡಿ ಅಂತ ಹೇಳಿ ಭೂಮಿ ಹೇಳ್ತಾಳೆ. ಸೊ ಹೀಗೆ ಕಿತ್ತಾಟ ಗುದ್ದಾಟ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೇನು ಅನಿವಾರ್ಯ ಹೋಗಲೇಬೇಕು. ಏನು ಮಾಡ್ತಾರೆ ಅಂತಂದರೆ, ಹೆಂಗೋ ಮಾಡಿ, ಅಪ್ಪ ತಂದೆ ಅಮ್ಮ ಹಿಂಗೆ ಕಾಲಿಗೆ ಬಿದ್ದುಬಿಡ್ತೀನಿ ಕಣಮ್ಮ, ಹೋಗ್ಬಿಡಮ್ಮ ಅಂತ ಹೇಳಿದ ತಕ್ಷಣ, ಸತ್ಯಣ್ಣ ನೀವೆಲ್ಲ ಹಂಗೆ ಮಾತಾಡಬೇಡಿ ಅಂತ ಹೇಳ್ತಾರೆ. ಅಯ್ಯೋ ಅದಕ್ಕೆ ಕೊಡೋ, ನಾನು ನಿನ್ನ ಸಂಘದಗೋಸ್ಕರನೇ ಈ ಥರ ಬ್ರಹ್ಮಚಾರಿ ಆಗಿರೋದು ಅಂತ. ಸಂಘನ ಬ್ರಹ್ಮಚಾರಿನ ಏನು ಸತ್ಯಣ್ಣ ಅದು ಅಂತ ಮತ್ತೆ ಅಲ್ಲೊಂದು ಹೊಸದೇನೋ ರಿವೀಲ್ ಆಗ್ತಾ ಇದೆ, ಅದೇನು ಸಂಘ ಏನು ಬ್ರಹ್ಮಚಾರಿ ಅದು ಬಿಡೋದೇ ಇಲ್ಲ, ನೀವು ನನಗೆ ಹೇಳಬೇಕು, ಭಾಷೆ ಕೊಡು ಅಂತಾರೆ, ಇವ್ರು ಭಾಷೆ ಕೊಡಲ್ಲ ಅಂತ ಹೇಳ್ತಾರೆ, ಕೊಡಬೇಡ ಅಂತ ಹೇಳ್ತಾರೆ. ಸೊ ಹಿಂಗೋ ಮಾಡಿ ಗಂಡ ಹೆಂಡ್ತಿನ ಗಾಡಿ ಮೇಲೆ ಹತ್ಸಿ ಹಬ್ಬ ಅಂತ ಸತ್ಯಣ್ಣ ನಿಟ್ಟುಸಿರು ಬಿಡ್ತಾರೆ. ಅವರಿಬ್ಬರು ಒಂದೇ ಗಾಡಿ ಮೇಲೆ ಕಳ್ಸೋಕ್ಕೆ ಪ್ರಯತ್ನ ಪಡ್ತಾರೆ, ಅದು ಸಕ್ಸಸ್ ಏನೋ ಆಗುತ್ತೆ. ಮಧ್ಯದಲ್ಲಿ ಮತ್ತೆ ಕಿತ್ತಾಟ ಹಂಸ ಇರಿಸ್ತಾರೆ. ಈ ಭೂಮಿ ಅಜಿತ್ನ ಸಾಹೇಬ್ರನ್ನ ಹಿಡ್ಕೋತಾಳೆ, ಏನು ನನ್ನ ಟಚ್ ಮಾಡ್ತೀಯ ನೀನು ಅಂತ ಮತ್ತೆ ಜಗಳ ಸ್ಟಾರ್ಟ್ ಆಗುತ್ತೆ. ನೀವೇ ತಾನೇ ಬೇಕು ಅಂತಲೇ ಹಂಸ ಹರಿಸಿರೋದು, ಹಂಸಿತ್ತು ಅಂತ ನನಗೇನಾದರೂ ಗೊತ್ತಿತ್ತಾ ಅಂತ ಹೇಳ್ಬಿಟ್ಟು ಮತ್ತೆ ಜಗಳ ಸ್ಟಾರ್ಟ್ ಆಗುತ್ತೆ. ಈಗೇನು ನೀವು ಹಿಂಗೆ ಮಾಡಿದ್ರೆ ನಾನು ಇಳಿದ್ಬಿಡ್ತೀನಿ, ನನಗೆ ಇಳಿದು ಹೋಗು ಅಂತ ಹೇಳ್ತಾರೆ.
ಭೂಮಿ ಕೂಡ ಅಷ್ಟೇ ಹೇಳ್ತಾ ಇದ್ದೀನಿ ಅಂತ ಇಳಿದು ಹೋಗ್ತಾಳೆ. ಅಲ್ಲಿ ರೌಡಿಗಳು ಚುಡಾಯಿಸ್ತಾರೆ, ರೌಡಿಗಳ ಜೊತೆ ಭರ್ಜರಿ ಜಗಳ ಮಾಡ್ತಾರೆ. ಅಂದರೆ ಫೈಟಿಂಗ್ ಡಿಶಮ್ ಫೈಟಿಂಗ್ ಮಾಡಿ ಭೂಮಿನ ಶೇವ್ ಮಾಡ್ತಾರೆ. ಮನೆಗೆ ಬಂದಾಗ ಭೂಮಿ ಅಜಿತ್ನ ನೋಡಿ ತುಂಬ ಗಾಬರಿ ಆಗ್ತಾಳೆ. ಯಾಕಂತಂದರೆ ಅಜಿತ್ಗೆ ಅಲ್ಲಲ್ಲಿ ಗಾಯಗಳಾಗಿರುತ್ತೆ. ಅದಕ್ಕೆಲ್ಲ ಏನು ಮಾಡ್ತಾ ಇರ್ತಾಳೆ, ಶಾಖ ಕೊಡ್ತಾ ಇರ್ತಾಳೆ. ಇದು ನೋಡಿ ನಮ್ಮ ಇವರು ಸತ್ಯಣ್ಣ ಅವರು ಗಂಡ ಹೆಂಡತಿ ಪ್ರೀತಿ ಅಂದರೆ ಇದೆ ಅಂತ ಹೇಳ್ತಾರೆ. ಈಗಲಾದರೂ ಈ ಗಂಡ ಹೆಂಡತಿ ಪ್ರೀತಿ ಅಂದರೆ ಇದೆ ಅಂತ ಹೇಳಿದಾಗಲಾದರೂ ಇವರಿಬ್ಬರಿಗೆ ಅರ್ಥ ಆಗುತ್ತಾ, ಕೂಡಿ ಬಾಳ್ತಾರ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.